ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಿನ್ನನ್ನು ಕಾಯುವನು. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಿನ್ನನ್ನು ಕಾಯುವನು. ಭಯವನ್ನು ಪಡೆಯದೆ ದಾಟುವೆನು ಈ ಲೋಕದ ಪಯಣದಲ್ಲಿ, ಭಯವನ್ನು ಪಡೆಯದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ವೇದ ಭಾಗವು ಕೀರ್ತನೆಗಳು 81 7-10 ವಚನಗಳು. ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ವಿಮೋಚಿಸಿದೆನು, ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು. ಮೆರೀಬಾ ಪ್ರವಾಹಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು. ನನ್ನ ಜನರೇ ಕೇಳಿರಿ, ಖಂಡಿತವಾಗಿ ಹೇಳುತ್ತೇನೆ, ಇಸ್ರಾಯೇಲರೇ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮಲ್ಲಿ ಅನ್ಯ ದೇವತೆಗಳು ಇರಬಾರದು, ಪರರ ದೇವತೆಗಳನ್ನು ಪೂಜಿಸಬಾರದು. ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು ಅಂದನು ಎಂಬುದೇ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವನು ಅಂತನಾಗಿದ್ದೇನೆ. ಈಗಾಗಲೇ ನಾವು ಓದಿರುವಂತ ಕೀರ್ತನೆ 81ರಲ್ಲಿ 7ನೇ ವಚನ ಹೀಗೆ ಹೇಳ್ತದೆ, ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ವಿಮೋಚಿಸಿದನು ಎಂಬುದಾಗಿ. ಸರ್ವಶಕ್ತನಾದ ದೇವರು ಆತನಲ್ಲಿ ಮೊರೆಯಿಡುವಾಗ ಆತನು ನಮಗೆ ಸದುತ್ತರವನ್ನು ಕೊಟ್ಟು ನಮ್ಮ ಎಲ್ಲವುಗಳಿಂದ ನಮ್ಮನ್ನು ವಿಮೋಚಿಸುವ ದೇವರು ಆತನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಪಾಪಗಳಿಂದ ಬಿಡಿಸಲು ಆತನು ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ವಿಮೋಚಿಸಿ ಈ ದಿನ ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥ ಸೌಭಾಗ್ಯವನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ತಾವು ಮಾಡುತ್ತಿದ್ದಂಥ ಆ ಒಂದು ಕೆಲಸಗಳ ನಿಮಿತ್ತವಾಗ ಅವರು ಅನುಭವಿಸುತ್ತಿದ್ದಂಥ ಬಾಧೆಗಳನ್ನು ತಡೆಯಲಾರದೆ ದೇವರಿಗೆ ಮೊರೆ ಇಡ್ತಾರೆ. ಆ ಮೊರೆಯನ್ನ ಕೇಳಿ ಇಸ್ರಾಯೇಲ್ ಜನರನ್ನ ದೇವರು ವಿಮೋಚಿಸಿದನು. ಪ್ರಿಯರೇ, ವಿಮೋಚನ ಕಂಡ 3ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ, ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ಎಂಬುದಾಗಿ. ಇಸ್ರಾಯೇಲರು ಅನುಭವಿಸಿದಂಥ ಉಪದ್ರವವನ್ನು ದೇವರು ಸ್ವತಃ ಕಣ್ಣಲ್ಲಿ ನೋಡಿ ಅವರ ಕೂಗನ್ನ ಕೇಳಿ ಅವರನ್ನ ಆ ಒಂದು ಸ್ಥಳದಿಂದ ವಿಮೋಚಿಸಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ಆತನು ಕರ್ಕೊಂಡು ಬಂದನು. ಪ್ರಿಯರೇ, ಇದು ದೊಡ್ಡ ವಿಮೋಚನೆಯಾಗಿದೆ. ಪ್ರಿಯರೇ, ಆದ್ರಿಂದ ನಮ್ಮ ದೇವರು ವಿಮೋಚಿಸಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಅದಕ್ಕಾಗಿಯೇ ಇಸ್ರಾಯೇಲ್ ಜನರು ಮೊರೆ ಇಟ್ಟ ತಕ್ಷಣ ಆತನು ಅವರ ವಿಜ್ಞಾಪನೆಗೆ ಕಿವಿಗೊಟ್ಟು ಅವರನ್ನು ವಿಮೋಚಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇನ್ನೊಂದು ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕು, ನಮ್ಮನ್ನ ಆತನು ವಿಮೋಚಿಸಬೇಕು ಅಥವಾ ನಮ್ಮನ್ನ ಆತನು ಆಶೀರ್ವದಿಸಬೇಕು ಅನ್ನುವುದಾದ್ರೆ ನಾವು ಆತನ ಮಾತಿಗೆ ಕಿವಿಗೊಡುವವರಂತರಾಗಿರಬೇಕು.
ನೀವು ಇದೇ 81ನೇ ಕೀರ್ತನೆಯ 13ರಿಂದ 16 ವಚನದಲ್ಲಿ ನೀವು ನೋಡಬೇಕಾದ್ರೆ ಅಲ್ಲೂ ಕೂಡ ಆತನು ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡಿರಿ ಎಂಬುದನ್ನು, ನನ್ನ ಮಾತನ್ನು ಕೇಳಿರಿ, ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು. ನೀವು ಆ ರೀತಿ ನಡೆಯೋದ್ರಿಂದ ನಿಮ್ಮ ಮೇಲೆ ಶತ್ರುಗಳ ಕೈ ಬೀಳದಂತೆ ನಾನು ಕಾಪಾಡ್ತೇನೆ ಎಂಬುದಾಗಿಯೂ ಸಹ ಆತನು ಹೇಳ್ತೇನೆ. ಅದು ಮಾತ್ರ ಅಲ್ಲ, ನೀವು ನನ್ನ ಮಾತನ್ನು ಕಿವಿಗೊಟ್ಟು ನಡೆಯುವುದಾದರೆ ಸದಾಕಾಲ ನಿಮ್ಮೊಂದಿಗೆ ನಾನು ಇರ್ತೇನೆ ಎಂಬುದಾಗಿಯೂ ಸಹ ಆತನು ಹೇಳುವಂತನಾಗಿದ್ದಾನೆ. ಹಾಗೆ 16ನೇ ವಚನದಲ್ಲಿ ಆತನು ಹೇಳ್ತೇನೆ, ನಾನು ನನ್ನ ಮಾತನ್ನು ಕೇಳುವಂಥವ್ರಿಗೆ ಶ್ರೇಷ್ಠವಾದ ಗೋಧಿ ಹಿಟ್ಟನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿಂದ ಚೇನಿನಿಂದ ತೃಪ್ತಿಪಡಿಸುವನು ಎಂಬುದಾಗಿಯೂ ಕೂಡ ಆತನು ಹೇಳ್ತಾನೆ. ಪ್ರಿಯರೇ, ಹೌದು, ನಾವು ಆತನ ಮಾತಿಗೆ ಕಿವಿಗೊಡುವುದಾದ್ರೆ ದೇವರ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ನಮ್ಮ ಜೀವಿತಗಳಲ್ಲಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನಾವು ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು. ಆತನ ದೃಷ್ಟಿಗೆ ಸರಿಬೀಳುವುದನ್ನು ನಾವು ಮಾಡಬೇಕು. ಆತನಿಗೆ ವಿಧೇಯರಾಗಿ ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ಖಂಡಿತವಾಗ್ಲೂ ನಮಗಿರುವಂಥ ಎಲ್ಲ ಅನಾರೋಗ್ಯಗಳನ್ನು ದೇವರು ನಮ್ಮಿಂದ ತೊಲಗಿಸಿ ನಮಗೆ ಆರೋಗ್ಯದಾಯಕನಾಗಿದ್ದು ಆತನ ಯಾವಾಗಲೂ ನಾವು ಸುರಕ್ಷಿತವಾಗಿರುವಂತೆ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತನಾಗಿದ್ದಾನೆ. ಪ್ರಿಯರೇ, ಪ್ರವಾದಿಯಾದಂಥ ಯೆಶಾಯನು ಕೂಡ ಇದೇ ರೀತಿಯಾಗಿ ಹೇಳ್ತಾನೆ. 1ನೇ ಅಧ್ಯಾಯ 19ನೇ ವಚನ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಎಂಬುದಾಗಿ. ಅದರಿಂದ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು, ದೇವರ ಮಾತಿಗೆ ವಿಧೇಯರಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮನ್ನ ಮಾರ್ಪಡಿಸಿಕೊಂಡು ನಾವು ನಡೆಯುವುದಾದರೆ ದೇವರ ಆಶೀರ್ವಾದವನ್ನು ನಮ್ಮ ಜೀವಿತಗಳಲ್ಲಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ವಿಶೇಷವಾಗಿ ಮುಂಜಾನೆ ವೇಳೆಯಲ್ಲಿ ನಾವುಗಳು ತೀರ್ಮಾನ ಮಾಡೋಣ, ದೇವರೇ ನಿನ್ನ ಮಾತಿಗೆ ನಾವು ವಿಧೇಯರಾಗಿ ನಡೆಯೋದಕ್ಕೆ ಸಹಾಯ ಮಾಡು. ನಾವು ನಡೆಯೋದ್ರ ಮೂಲಕವಾಗಿ ಎಲ್ಲಾ ವಿಷಯಗಳಲ್ಲಿ ನಾವು ವಿಮೋಚಿಸಲ್ಪಡುವಂತವರಾಗಿರ್ಲಿಕ್ಕೆ ಸಹಾಯ ಮಾಡು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ದೇವರೇ, ಒಂದೊಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಿನ್ನ ಮಕ್ಕಳು ನಾವುಗಳು ಕೇಳಿಸಿಕೊಂಡಿರುವಂಥ ವಾಕ್ಯದ ಪ್ರಕಾರವಾಗಿ ಕರ್ತನೆ, ನಾವು ನಿನ್ನ ಮಾತುಗಳಿಗೆ ಕಿವಿಗೊಟ್ಟು ನಡೆಯುವಂಥವರಾಗಿರಲಿಕ್ಕೆ ಸಹಾಯ ಮಾಡು. ನಿನ್ನ ಆಶೀರ್ವಾದವನ್ನು ನಮ್ಮ ಜೀವಿತಗಳಲ್ಲಿ ನಾವು ಹೊಂದಿಕೊಂಡು ಸ್ವಾಮಿ ಕರ್ತನೆ ಆರೋಗ್ಯವಾಗಿ ಕರ್ತನೆ ಎಲ್ಲಾ ಮೇಲುಗಳನ್ನು ಅನುಭವಿಸುವಂಥವರಾಗಿರಲಿಕ್ಕೆ ಕರ್ತನ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದೆ. ನನ್ನೊಟ್ಟಿಗೆ ಪ್ರಾರ್ಥಿಸುವಂಥ ಪ್ರತಿಯೊಬ್ಬರು ನಿನ್ನ ಕರೆದೊಲಪ್ಪಿಸ್ತೇವೆ. ಬಲಹೀನತೆಯಲ್ಲಿ ಕರ್ತನೆ ಇರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಕರೆದೊಲಪ್ಪಿಸ್ತಿದ್ದೇವೆ ಸ್ವಾಮಿ. ದೇವರೇ, ಅವರುಗಳಿಗೆ ಬೇಕಾದಂಥ ಬಲ ಆರೋಗ್ಯವನ್ನು ಕೊಟ್ಟು ನಡೆಸು. ಅದರಲ್ಲೂ ಮುಖ್ಯವಾಗಿ ಕರ್ತನೆ ಮುಂದೆ ಬರುವಂಥ ಎಕ್ಸಾಮ್ಗಳಿಗೋಸ್ಕರ ಪ್ರಿಪೇರ್ ಆಗ್ತಿರುವಂಥ ಮಕ್ಕಳಿಗೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡ್ತೇವೆ. ಅವರು ಕೂಡ ಕರ್ತನೆ ಅವರು ಕಲಿಯುವಂಥ ಪ್ರತಿ ವಿಚಾರಗಳು ಕರ್ತನೆ ಅವ್ರ ಮನಸ್ಸಿನಲ್ಲಿ ಉಳಿದು ಮುಂದೆ ಎಕ್ಸಾಮ್ಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬರೆದು ಉತ್ತೀರ್ಣರಾಗಲಿಕ್ಕೆ ಕರ್ತನ ಸಹಾಯ ಮಾಡು ಸ್ವಾಮಿ. ಹೀಗೆ ಯಾರ್ಯಾರೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ನೆನೆಸಿದ್ದಾರೋ ಅವರೆಲ್ಲರೂ ನೆನೆಸ್ತೀವಿ. ಅವರ ಕಷ್ಟಗಳು, ದುಃಖಗಳು, ವೇದನೆಗಳು ಎಲ್ಲ ಮಾರ್ಪಟ್ಟು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಶುಭವು ಕೃಪೆಯನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಕರ್ತನು ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ನನ್ನ ಪ್ರಭು ರಕ್ಷಕನ ಒಡೆಯನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತಂದೆ ಆದ ದೇವರೇ, ಆಮೇನ್. ಅಭಯವ ನೀಡೆಂದು ಬೇಡುವೆನಾ ಯೇಸು ಪಾದಗಳಲ್ಲಿ. ಅಭಯವ ನೀಡೆಂದು ಬೇಡುವೆನಾ ಯೇಸು ಪಾದಗಳಲ್ಲಿ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.